ಬ್ರೇಕ್ನ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಈಗ ಮೊದಲಿಗೆ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕರ್ಕಟಕ ರಾಶಿಯಲ್ಲಿ ದಿವಸ ಮಾಂದಿ ಉದಯಾಗಿದೆ. ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು. ಕುಜ ಮಕರ ರಾಶಿಯಲ್ಲಿದ್ದಾನೆ. ಇನ್ನು ಕುಂಭರಾಶಿಯಲ್ಲಿ ಅಲ್ಲಿ ರವಿ, ಶನಿ ಹಾಗೂ ಶುಕ್ರರಿದ್ದಾರೆ. ಇನ್ನು ಮೀನರಾಶಿಯಲ್ಲಿ ಅಲ್ಲಿ ರಾಹು, ಚಂದ್ರ ಜೊತೆಗೆ ಬುಧ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ನೋಡಿ, ಸುಖಾಧಿಪತಿ ವ್ಯಯದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಸುಖ ವ್ಯಯವಾಗುತ್ತೆ. ಅಂದರೆ ಅಸಮಾಧಾನ, ಅಸೌಖ್ಯತೆ ಅನ್ನೋದು ಏರ್ಪಾಡಾಗುತ್ತೆ. ಪ್ರಯಾಣದಲ್ಲಿ ತೊಂದರೆಯನ್ನು ಸೂಚಿಸ್ತಾ ಇದೆ. ಕಾರಣ ಚತುರ್ಥದ ಮಾಂದಿ. ನೀರಿನ ಕಂಟಕಗಳು ಉಂಟಾಗಬಹುದು, ನೀರಿನ ಅಭಾವ ಆಗಬಹುದು, ನೀರಿಗಾಗಿ ಪರದಾಟ ಆಗಬಹುದು. ಈ ದಿವಸ ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಿಗೆ ತೊಡಕಿಲ್ಲ, ಸಾಗುತ್ತೆ ಸುಲಭವಾಗಿ. ಅದರಲ್ಲೂ ಈ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್ಸ್ ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಉತ್ಕೃಷ್ಟವಾಗಿದೆ. ಸೇನೆಯಲ್ಲಿರ್ತಕ್ಕಂಥವ್ರು, ಪೊಲೀಸ್ ಡಿಪಾರ್ಟ್ಮೆಂಟ್, ಇವರಿಗೆಲ್ಲ ಆಡಳಿತಾತ್ಮಕವಾಗಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಏನಪ್ಪ ಮಾಡೋದು? ಪ್ರಾರ್ಥನೆಗೆ ಚಂದ್ರನ ಉಪಾಸನೆ, ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಅಥವಾ ಕ್ಷೀರ ದಾನ ಮಾಡಿ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಔಷಧ ವ್ಯಾಪಾರಿಗಳಿಗೆ ಲಾಭ, ವೃತ್ತಿಯಲ್ಲಿ ವಿಶೇಷ ಅನುಕೂಲ. ನಿಮ್ಮ ರಾಶಿಯಿಂದ ತೃತೀಯದ ಮಾಂದಿಯಿಂದಾಗಿ ಸಹೋದರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ಸೇವಕರು, ಸಹಾಯಕರು ಇಂಥವರಿಂದ ಕಿರಿಕಿರಿ ಆಗುತ್ತೆ. ದಿವಸ ನಿರಾಳತೆಯಿಂದ ಕೆಲಸ ಆಗೋದಿಲ್ಲ, ಅಂಥದ್ದೊಂದು ಲಕ್ಷಣ ಇದೆ. ಮತ್ತು ಭಯದ ವಾತಾವರಣ ಇದೆ. ಇದರ ನಿವಾರಣೆಗೆ ಏನಪ್ಪ ಮಾಡೋದು? ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಉಂಟಾಗುತ್ತೆ. ಮಾನಸಿಕವಾಗಿ ಅಸಮಾಧಾನ ಸೂಚಿಸ್ತಾ ಇದೆ. ಕೆಲಸ ಇಷ್ಟ ಇರಲ್ಲ, ಒತ್ತಾಯದಿಂದ ಕೆಲಸ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಹಾಗಾಗುತ್ತಲ್ವ, ಅಂಥದ್ದು ಒಂದು ಸಂದರ್ಭ. ಜೊತೆಗೆ ಹಣಕಾಸಿನ ವ್ಯತ್ಯಾಸ ಆಗುತ್ತೆ ಈ ದಿವಸ. ಹುಷಾರಾಗಿರಿ. ಹಣದ ವ್ಯವಹಾರ ಮಾಡುವಾಗ ಯೋಚಿಸಿ, ಹಲವು ಬಾರಿ ಎಣಿಸಿಕೊಡಿ, ಅಥವಾ ಪಾಸ್ವರ್ಡ್ ಹೊಡಿವಾಗ ಸ್ವಲ್ಪ ಹುಷಾರಾಗಿರಲಿ. ಇನ್ಯಾವುದೋ ಅಕೌಂಟ್ಗೆ ಹೋಗ್ಬಿಟ್ರೆ ಕಷ್ಟ ಮತ್ತು ಬರಲ್ಲ, ಈ ಥರದ್ದೆಲ್ಲ ಲಕ್ಷಣ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಅಸಮಾಧಾನ, ತೊಡಕು, ಬಯಸ್ಕೊಳ್ಳೋದು, ಇದೆಲ್ಲ ಆ ವಾತಾವರಣ ಸೂಚಿಸ್ತಾ ಇದೆ. ಇನ್ನು ಕೆಲಸದಲ್ಲಿ ಅನುಕೂಲ ಇದೆ. ಹಿರಿಯರಿಂದ ನಿಮಗೆ ಸಹಾಯ ಇದೆ. ವೃತ್ತಿಯಲ್ಲಿ ಇನ್ನೊಬ್ಬರು ಗೈಡೆನ್ಸ್, ಮಾರ್ಗದರ್ಶನ ಅಂತೀವಲ್ಲ, ಅದು ಸಿಗುತ್ತೆ. ಆ ರೀತಿಯ ಒಂದು ಅನುಕೂಲ ಇದೆ, ಸಂಶಯ ಇಲ್ಲ. ಈ ದಿವಸ ಪ್ರಾರ್ಥನೆಗೆ ನೋಡಿ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಈ ದಿವಸ ಧಾನ್ಯ ಸಮರ್ಪಣೆ ಅಥವಾ ಪುಷ್ಪ ಸಮರ್ಪಣೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿ ಅಲ್ಲಿ ರಾಹುಯುಕ್ತನಾಗಿದ್ದಾಗ ಇನ್ಫೆಕ್ಷನ್ಸ್ ಆಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ, ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಶಿರೋಬಾಧೆ, ತಲೆನೋವು, ತಲೆ ಸಿಡಿತ, ಈ ಥರದ್ದು ಒಂದು ವ್ಯತ್ಯಾಸ ಸೂಚಿಸ್ತಾ ಇದೆ. ಕೆಲಸದಲ್ಲಿ ತೊಂದರೆ ಇಲ್ಲ, ವೃತ್ತಿಯಲ್ಲಿ ಅನುಕೂಲ ಇದೆ. ಸಾಲ ನಿವಾರಣೆ ಆಗುತ್ತೆ. ವ್ಯವಹಾರಗಳಿಗೆ ಅನುಕೂಲಕರವಾಗಿದೆ. ನಿಮಗೂ ಕೂಡ ಈ ಪೊಲೀಸ್ ಡಿಪಾರ್ಟ್ಮೆಂಟ್, ಕರ್ಕಟಕ ರಾಶಿಯವಲ್ಲಿರ್ತಕ್ಕಂಥವ್ರು ಅವ್ರಿಗೂ ಚೆನ್ನಾಗಿದೆ. ಸೇನೆಯಲ್ಲಿರ್ತಕ್ಕಂಥವ್ರು, ಸಾಹಸ, ಜಿಮ್ನಾಸ್ಟಿಕ್ ಇಂಥ ಪ್ರದೇಶಗಳಲ್ಲಿ ಕೆಲಸ ಮಾಡೋರು ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಸಹೋದರಿಯವರ ಸಹಕಾರ ಸಿಗುತ್ತೆ ಈ ದಿವಸ. ವ್ಯಯ ಇದೆ, ವಿಪರೀತವಾದ ಖರ್ಚು ಇದೆ. ಸ್ತ್ರೀಯರಿಗೆ ದುಃಖದ ವಾತಾವರಣ ಇದೆ. ಒಂದು ವ್ಯಥೆ ಅನುಭವಿಸ್ತೀರಾ, ಒಂದು ಸೋಲಾಗುತ್ತೆ, ಅಪವಾದ, ಅವಮಾನ ಅಂತೀವಲ್ಲ, ಆ ಥರ ಇನ್ಸಲ್ಟ್ ಆಗ್ತಕ್ಕಂಥದ್ದು, ಅದು ನಿಮಗೆ ತುಂಬ ಬಾಧಿಸುತ್ತೆ. ಯಾದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರ ಹೇಳ್ಕೊಳ್ಳಿ. ಲಲಿತಾ ಪರಮೇಶ್ವರಿ ಮಂತ್ರ, ಇದು ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ದುರ್ಬಲತೆ, ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಿಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ತನ್ಮೂಲಕ ಸಾಕಪ್ಪ ಇನ್ನೊಬ್ರಿಗೆ ಯಾರು ವಹಿಸೋಣ ಕೆಲಸ ಅನ್ಸೋದು, ಆ ರೀತಿಯ ಒಂದು ತೊಡಕಿದೆ. ದಾಂಪತ್ಯದಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ, ಅಸಮಾಧಾನ ಇರ್ತದೆ. ಸ್ತ್ರೀಯರ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಸ್ವಲ್ಪ ಮನಸ್ಸು ಅಷ್ಟು ಬಲವಾಗಿರೋದಿಲ್ಲ, ಮನಸ್ಸಿಗೆ ಸ್ವಲ್ಪ ದೌರ್ಬಲ್ಯ, ಮಾನಸಿಕವಾಗಿ ತುಂಬ ಚಾಂಚಲ್ಯ ಅಂತೀವಲ್ಲ, ಈ ಒಂದು ಕ್ಷಣ ಯೋಚನೆ ಮಾಡಿದ್ದು ಇನ್ನೊಂದು ಕ್ಷಣದಲ್ಲಿ ಇರಲ್ಲ, ಹಾಗೆ ವ್ಯತ್ಯಾಸ ಆಗುತ್ತೆ ಈ ದಿವಸ. ಇದಕ್ಕೆ ನೀವು ಕೂಡ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರದಾನ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಉಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.